ರಾಜ್ಯದಲ್ಲಿರುವಂತಹ ಮುಸ್ಲಿಂ ಮುಖಂಡರನ್ನ ನಾಯಕರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿಯನ್ನ ಖಂಡಿಸಿ ರಾಜ್ಯದಲ್ಲಿರುವಂತಹ ಮುಸಲ್ಮಾನ ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ಧಾರ್ಮಿಕ ಗುರುಗಳು ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಮೀರಿ ಬೆಂಬಲಿಸಿದ್ದೇವೆ, ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ನಾಯಕರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ ಸಂವೇದನಾಹೀನವಾಗಿದೆ ಮತ್ತು ಈ ರೀತಿಯೂ ನಡೆಸಿಕೊಳ್ಳುತ್ತಾರಾ ಅನ್ನುವಂಥ ಆಶ್ಚರ್ಯ ನಮಗಾಗ್ತಾ ಇದೆ. ಹೀಗಾಗಿ ಮುಸ್ಲಿಂ ಪ್ರಾತಿನಿಧ್ಯ ಸೇರಿದಂತೆ ಮುಸ್ಲಿಂ ನಾಯಕರ ವಿಚಾರದಲ್ಲಿ ತಳೆದಿರುವಂತಹ ನೀತಿ ಮತ್ತು ಧೋರಣೆಯನ್ನ ಕೈ ಬಿಡದಿದ್ದರೆ ನಾವು ಪರ್ಯಾಯ ಮಾರ್ಗವನ್ನು ಹುಡುಕಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಿರುವ ಪ್ರಶ್ನೆ, ಧರ್ಮ ಮತ್ತು ರಾಜಕೀಯ ಎರಡೂ ಸಮಾನಾಂತರ ರೇಖೆಗಳಾಗಿ ಹೋಗಬೇಕೇ ಹೊರತು ಧರ್ಮದ ಜೊತೆಗೆ ರಾಜಕೀಯ ಸಮ್ಮಿಳಿತವಾಗಬಾರದು. ಹೀಗಾಗಿ ಧರ್ಮಾಧಾರಿತವಾಗಿ ರಾಜಕೀಯ ಮಾಡೋದು ರಾಜಕೀಯ ಪಕ್ಷಗಳ ಚಾಳಿ. ಆದರೆ ಧಾರ್ಮಿಕ ಸಂಘಟನೆಗಳು ಮತ್ತು ಧಾರ್ಮಿಕ ಮುಖಂಡರುಗಳು, ಗುರುಗಳು ರಾಜಕೀಯಕ್ಕೆ ಎಂಟ್ರಿಯಾಗಿ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ನಿರ್ದೇಶಿಸುವುದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಯಡಿಯೂರಪ್ಪನವರು ಜೈಲಿಗಿದ್ದಾಗ ಧಾರ್ಮಿಕ ಗುರುಗಳು ಹೋಗಿ ಭೇಟಿ ಮಾಡಿ ಅವರ ಪರವಾಗಿ ಧ್ವನಿಯನ್ನ ಎತ್ತಿದಾಗಲೂ ಕೂಡ ಇದೇ ಪ್ರಶ್ನೆ ಉದ್ಭವವಾಗಿತ್ತು.